ನಮಸ್ಕಾರ ವೀಕ್ಷಕರೇ. ಲೋಕಸಭೆ ಹಾಗೂ ರಾಜ್ಯಸಭೆ ಎರಡೂ ಕಡೆಗಳಲ್ಲೂ ವಕ್ಫ್ ಬಿಲ್ ಅನ್ನ ತಡೆಯೋದಕ್ಕೆ ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ಕೈಯಲ್ಲಿ ಸಾಧ್ಯವಾಗಲೇ ಇಲ್ಲ. ಎಲ್ಲ ಮುಗೀತು ಅನ್ನುವಾಗ ಹೊಸ ರೀತಿಯಲ್ಲಿ ಓಲೈಕೆಗೆ ಮುಂದಾಗಿದ್ದಾರೆ. ಬಿಲ್ ಪಾಸ್ ಆದರೂ ಪರವಾಗಿಲ್ಲ, ಅಷ್ಟು ಈಸಿಯಾಗಿ ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಅಂತ ಇನ್ನೊಂದು ಹೆಜ್ಜೆ ಮುಂದಕ್ಕಿಟ್ಟಿದ್ದಾರೆ. ಕೊನೆ ಗಳಿಗೆಯಲ್ಲೂ ಬಿಲ್ ಪಾಸ್ ತಪ್ಪಿಸೋದಕ್ಕೆ ಯಾವ ರೀತಿ ಹೋರಾಟ ನಡೀತು ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ. ಎರಡು ರೀತಿಯ ಡೆಡಿಕೇಶನ್ ಕಂಡು ಬಂದಿದ್ದು ನಾನಾ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ರಾಜ್ಯಸಭೆಯಲ್ಲೂ ಕೂಡ ಬಿಲ್ ಪಾಸ್ ವೇಳೆ ಸುದೀರ್ಘ ಚರ್ಚೆ ನಡೆಯಿತು. ಈ ವೇಳೆ ವಿಪಕ್ಷ ನಾಯಕರು ಎತ್ತಿದ ಆರೋಪಕ್ಕೆ ಬಿಜೆಪಿ ಹಾಗೂ ಎನ್ಡಿಎ ಸಂಸದರು ನೀಡಿದ ಉತ್ತರಕ್ಕೆ ಎಲ್ಲರೂ ಸೈಲೆಂಟ್ ಆದ್ರು. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ದೇಶವನ್ನ ಒಡೆಯೋದಕ್ಕೆ ಯತ್ನಿಸ್ತಾ ಇದ್ದಿದ್ದು ಯಾರು ಅನ್ನೋದಕ್ಕೂ ಭಾರತೀಯರಿಗೆ ಉತ್ತರ ಸಿಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯ ಅನ್ನೋದು ಧರ್ಮವನ್ನ ಮೀರಿದ್ದಾಯ್ತು, ನ್ಯಾಯವನ್ನ ಮೀರಿದ್ದಾಯ್ತು, ಸತ್ಯ, ದೇಶ, ರಾಷ್ಟ್ರೀಯತೆ, ಸಮಾನತೆ ಎಲ್ಲವನ್ನೂ ಮೀರಿದ್ದಾಯ್ತು. ಈಗ ಯಾರು ಎಷ್ಟು ಓಲೈಕೆ ಮಾಡ್ತಾರೆ ಅನ್ನೋ ಕಾಂಪಿಟೇಷನ್ಗೆ ರಾಜಕೀಯ ಅಂತ ಕರೀತಾರೇನೋ ಅನ್ನೋ ಹಾಗೆ ಕೆಲವರು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿ ಕೆಲಸ ಮಾಡಿ, ಎಲ್ಲರಿಗೂ ಒಳ್ಳೇದನ್ನ ಮಾಡಿ, ನ್ಯಾಯಯುತವಾಗಿ ಗೆದ್ದು ಬರೋ ಕಾನ್ಸೆಪ್ಟೇ ಗೊತ್ತಿಲ್ಲ ಅನ್ನೋ ಹಾಗೆ ಒಂದೊಂದು ವೋಟ್ಗೂ ಓಲೈಕೆಯ ದಾರಿ ಅನ್ನೋ ಹಾಗೆ ವರ್ತಿಸ್ತಾ ಇದ್ದಾರೆ. ವಕ್ಫ್ ಅಮೆಂಡ್ಮೆಂಟ್ ಬಿಲ್ಗೆ ಇಡೀ ದೇಶವೇ ಬೆಂಬಲ ಕೊಟ್ಟಿದ್ದಕ್ಕೆ ಕಾರಣ ತಿದ್ದುಪಡಿ ಆಗದೇ ಇದ್ರೆ ದೇಶಕ್ಕೆ ಅಪಾಯ ಇದೆ ಅನ್ನೋ ಕಾಮನ್ ಸೆನ್ಸ್. ಈ ಕಾಮನ್ ಸೆನ್ಸ್ ವಿರುದ್ಧ ಯಾರ್ಯಾರು ಹೋರಾಡಿ ಸೋತರು ಅನ್ನೋದನ್ನ ನೋಡಿದ್ರಿ. ಆದ್ರೆ ಬಿದ್ರು ಓಲೈಕೆ ಬಿಡಲ್ಲ ಅನ್ನೋ ಹಾಗೆ ಮುಂದಿನ ಹಂತಕ್ಕೆ ಹೋಗಿ ಮೋದಿ ಸರ್ಕಾರಕ್ಕೆ ಚಾಲೆಂಜ್ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಎರಡೂ ಹೌಸ್ನಲ್ಲಿ ಪಾಸ್ ಆಗಿರೋ ವಕ್ಫ್ ಬಿಲ್ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ನಡೆಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ನೀಡಿರೋ ಕಾಂಗ್ರೆಸ್, ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟವನ್ನ ನೀವು ಎದುರಿಸಬೇಕಾಗತ್ತೆ, ಈ ವಿಚಾರವನ್ನು ನಾವು ಇಷ್ಟಕ್ಕೆ ಬಿಡೋದಿಲ್ಲ ಅಂತ ಹೇಳಿದೆ. ವಕ್ಫ್ ಬಿಲ್ ಪಾಸ್ ಆಗಿರೋದ್ರಿಂದ ವೋಟ್ ಬ್ಯಾಂಕ್ ಸಮುದಾಯದಿಂದ ದೊಡ್ಡ ಹೊಡೆತ ಬೀಳಬಹುದು ಅನ್ನೋ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಕಾಂಗ್ರೆಸ್ ಈ ನಿರ್ಧಾರಕ್ಕೆ ಬಂದಿದೆ. ಈ ಕುರಿತಂತೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಸ್ಪಷ್ಟನೆ ನೀಡಿದ್ದು ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಕೂಡ ಮಾಡಿದ್ದಾರೆ. ಕೇವಲ ವಕ್ಫ್ ಮಾತ್ರ ಅಲ್ಲದೆ ಬೇರೆ ಯಾವ ವಿಚಾರದಲ್ಲಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ನಿಂತಿದೆ ಅನ್ನೋದನ್ನು ಕೂಡ ಬರೆದುಕೊಂಡಿದ್ದಾರೆ. 2019ರಲ್ಲಿ ಮೋದಿ ಸರ್ಕಾರ ಜಾರಿಗೆ ತಂದಿದ್ದ ಸಿಎಎ, ಅದೇ ವರ್ಷ RTI ಕಾಯ್ದೆ 2005ರಲ್ಲಿ ಮಾಡಿದ್ದ ತಿದ್ದುಪಡಿ, ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ 1991, ಎಲೆಕ್ಷನ್ ರೂಲ್ಸ್ ನಲ್ಲಿನ ಅಮೆಂಡ್ಮೆಂಟ್, ಇದೆಲ್ಲವನ್ನೂ ಕೂಡ ಕಾಂಗ್ರೆಸ್ ವಕ್ಫ್ ಜೊತೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ನಡೆಸ್ತಾ ಇದೆ. ಅಂದಹಾಗೆ ಈ ಎಲ್ಲಾ ಕಾಯ್ದೆಗಳನ್ನ ಮೋದಿ ಸರ್ಕಾರ ತಂದಿದ್ದು ಯಾಕೆ ಅನ್ನೋದು ಕ್ಲಿಯರ್ ಆಗಿ ಭಾರತೀಯರಿಗೆ ಗೊತ್ತಿದೆ. ದೇಶದ ಅಭಿವೃದ್ಧಿ, ರಕ್ಷಣೆ, ಆರೋಗ್ಯಕರ ವಾತಾವರಣವನ್ನ ಸೃಷ್ಟಿಸುವ ಸಲುವಾಗಿ ಹಿಂದೆ ನಡೆದಿದ್ದ ಎಲ್ಲಾ ತಪ್ಪುಗಳನ್ನ ಸರಿ ಮಾಡೋ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದನ್ನು ವಿರೋಧಿಸ್ತಾರೆ ಅಂದ್ರೆ ಇವರ ಉದ್ದೇಶ ಏನು ಅನ್ನೋದು ಕ್ಲಿಯರ್ ಕಟ್ ಆಗ್ತಾ ಇದೆ. ಆರ್ಟಿಕಲ್ 370ರ ರದ್ದತಿಯಿಂದ ಕಾಶ್ಮೀರದಲ್ಲಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಸಮುದಾಯಕ್ಕೆ ಒಳ್ಳೆಯದೇ ಆಗಿರೋದು. ವಕ್ಫ್ ಬಿಲ್ ಜಾರಿಯಿಂದ ವೋಟ್ ಬ್ಯಾಂಕ್ ಸಮುದಾಯದ ಬಡವರಿಗೆ ಲಾಭ ಆಗ್ತಾ ಇರೋದು. ಇದು ಗೊತ್ತಿದ್ದು ಮತ್ತೆ ವಿರೋಧ ಮಾಡ್ತಾರೆ ಅಂದ್ರೆ ಇಲ್ಲಿ ವೋಟ್ ಬ್ಯಾಂಕ್ ಸಮುದಾಯ ನೆಮ್ಮದಿಯಿಂದ ಇರಬೇಕು ಅನ್ನೋ ಉದ್ದೇಶ ಖಂಡಿತ ಇಲ್ಲ. ಹೆಂಗಾದ್ರೂ ಮಾಡಿ ಅವರನ್ನ ರೊಚ್ಚಿಗೆ ಬಿಸಿ ವೋಟ್ ಪಡೆದುಕೊಂಡ್ರೆ ಸಾಕು, ಆಮೇಲೆ ಅವರು ಏನ್ ಬೇಕಾದ್ರೂ ಆಗೋಗ್ಲಿ ಅನ್ನೋ ಮನಸ್ಥಿತಿ ಇರೋದು ಕ್ಲಿಯರ್ ಕಟ್ ಆಗ್ತಾ ಇದೆ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ. ಇನ್ನು ಈಗ ಎಲ್ಲರ ದೃಷ್ಟಿ ಇರೋದು ಸುಪ್ರೀಂ ಕೋರ್ಟ್ನತ್ತ. ಸ್ವಾತಂತ್ರ್ಯದ ಬಳಿಕ ನಡೆದ ಬಹಳಷ್ಟು ಕೇಸ್ಗಳಲ್ಲಿ ನ್ಯಾಯದ ಪರ ತೆಗೆದುಕೊಂಡ ನಿರ್ಧಾರಗಳು ಸುಪ್ರೀಂ ಕೋರ್ಟ್ನಲ್ಲಿ ಉಲ್ಟಾ ಆಗುತ್ತವೆ ಅನ್ನೋ ಭಯ, ಅಸಮಾಧಾನ ಜನರಿಗೆ ಇದೆ. ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವೋ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯೋ ಗೊತ್ತಿಲ್ಲ. ಜನರಿಗೆ ಸರಿ ಎನ್ನಿಸೋ ಎಷ್ಟೋ ವಿಚಾರಗಳಿಗೆ ಈ ಹಿಂದೆ ಸುಪ್ರೀಂ ಕೋರ್ಟ್ ವಿರುದ್ಧ ರೀತಿಯಲ್ಲಿ ತೀರ್ಪನ್ನ ಕೊಟ್ಟಿದೆ. ಆದ್ರಿಂದ ವಕ್ಫ್ ವಿಚಾರದಲ್ಲಿ ಏನಾಗಲಿದೆ ಅನ್ನೋ ಆತಂಕ ಜನರಲ್ಲಿ ಶುರುವಾಗಿದೆ. ಅಲ್ಲದೆ ಈ ಟೈಮ್ನಲ್ಲಿ ಎಲ್ಲರೂ ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಾಧೀಶರಾದ ಜಸ್ಟಿಸ್ ಚಂದ್ರಚೂಡ್ ಅವರನ್ನ ನೆನಪಿಸಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಚಂದ್ರಚೂಡ್ ನ್ಯೂಟ್ರಲ್ ಆಗಿದ್ದು ಬಹುತೇಕ ಪ್ರಕರಣಗಳಲ್ಲಿ ಎಲ್ಲಿ ಸತ್ಯ ಹಾಗೂ ನ್ಯಾಯ ಇದೆಯೋ ಅದರ ಪರವಾಗಿ ತೀರ್ಪನ್ನ ಕೊಟ್ಟಿದ್ರು. ಈಗ ಜಸ್ಟಿಸ್ ಸಂಜೀವ್ ಖನ್ನಾರ ಪೀಠ ಏನು ಮಾಡುತ್ತೆ ಅನ್ನೋದು ಎಲ್ಲರಲ್ಲೂ ಕುತೂಹಲವನ್ನ ಮೂಡಿಸಿದೆ. ಏನೋ ರಾಜ್ಯಸಭೆಯಲ್ಲಿ ಬಿಲ್ ಪಾಸಿಂಗ್ ವೇಳೆ ಎರಡು ಪ್ರಮುಖ ಘಟನೆಗಳು ನಡೆದವು. ಎರಡು ರೀತಿಯ ಡೆಡಿಕೇಶನ್ ಅನ್ನ ಇಡೀ ಭಾರತ ನೋಡ್ತು ಅನ್ನೋದನ್ನ ಹೇಳಿದ್ದೆ. ಅದರಲ್ಲಿ ಮೊದಲನೆಯದ್ದು ಕಾಂಗ್ರೆಸ್ ವರಿಷ್ಠೆ ಶ್ರೀಮತಿ ಸೋನಿಯಾ ಗಾಂಧಿಯ ಡೆಡಿಕೇಶನ್. ಸುದೀರ್ಘ ಚರ್ಚೆ ಹಿನ್ನೆಲೆ ರಾಜ್ಯಸಭೆಯಲ್ಲೂ ಬಿಲ್ ಅನ್ನ ವೋಟಿಂಗ್ಗೆ ಹಾಕುವಾಗ ಮಧ್ಯರಾತ್ರಿ ಆಗಿತ್ತು. ವಯೋಸಹಜ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋ ಸೋನಿಯಾ ಕಷ್ಟಪಟ್ಟು ಮಧ್ಯರಾತ್ರಿ 1 ಗಂಟೆಗೆ ಸದನಕ್ಕೆ ಬರ್ತಾರೆ. ನಡೆಯೋದಕ್ಕೆ ಸಾಧ್ಯವಾಗದೇ ಇದ್ರೂ ಸಹಾಯಕರ ಬೆಂಬಲದೊಂದಿಗೆ ಮಿಡ್ ನೈಟ್ ಬಂದಿದ್ದು ಯಾಕೆ ಅನ್ನೋದು ಗೊತ್ತೇ ಇದೆ. ವಕ್ಫ್ ಬಿಲ್ ಪರವಾಗಿ ಎನ್ಡಿಎಗೆ ಬೇಕಾದಷ್ಟು ವೋಟ್ಗಳು ಇದೆ ಅನ್ನೋದು ಗೊತ್ತಿದ್ರೂ ಹಠ ಬಿಡದೆ ಬಂದು ವಿರುದ್ಧ ವೋಟ್ ಹಾಕಿದ್ದಾರೆ. ಇಷ್ಟು ದೊಡ್ಡ ಡೆಡಿಕೇಶನ್ ದೇಶವನ್ನ ಉದ್ಧಾರ ಮಾಡೋ ವಿಚಾರದಲ್ಲಿ ತೆಗೆದುಕೊಂಡಿದ್ರೆ ಇವತ್ತು ಜನರು ದೇವರ ಸ್ಥಾನದಲ್ಲಿ ಇಡ್ತಾ ಇದ್ರೇನೋ. ಆದ್ರೆ ಓಲೈಕೆಗೋಸ್ಕರ ಆರೋಗ್ಯವನ್ನು ಲೆಕ್ಕಿಸದೆ ಎಂತ ಕೆಲಸಕ್ಕೂ ರೆಡಿ ಅನ್ನೋದು ಭಾರತೀಯರ ಆತಂಕಕ್ಕೆ ಕಾರಣವಾಗ್ತಾ ಇರೋದು.
ಇನ್ನು ಇನ್ನೊಂದು ದಿಕ್ಕಲ್ಲಿ ಕಂಡ ಡೆಡಿಕೇಶನ್ ಗೃಹ ಸಚಿವ ಅಮಿತ್ ಶಾರದ್ದು. ಸುದೀರ್ಘ ಚರ್ಚೆಯಲ್ಲಿ ಪಾಲ್ಗೊಂಡು ವಿಪಕ್ಷಗಳ ಎಲ್ಲಾ ಆರೋಪಕ್ಕೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಉತ್ತರ ಕೊಟ್ಟು ವೋಟಿಂಗ್ ನಲ್ಲಿ ಪಾಲ್ಗೊಂಡು ಎಲ್ಲಾ ಕೆಲಸ ಮುಗಿಸಿ ಪಾರ್ಲಿಮೆಂಟ್ ಭವನದಿಂದ ಶಾ ಹೊರಟಿದ್ದು ಬೆಳಗಿನ ಜಾವ 4:25ಕ್ಕೆ. ಇದೇನು ಮಹಾ ಅಧಿಕಾರಕ್ಕೋಸ್ಕರ ಇಷ್ಟು ಮಾಡದೇ ಇದ್ರೆ ಹೆಂಗೆ, ಏನ್ ಪುಕ್ಷಟೆ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೆಲ ಕಾಮನ್ ಮೆನ್ಗೆ ಹುಟ್ಟೋದು ಕಾಮನ್ನೇ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶಗಳಿವೆ. ರಾಜಕೀಯದಿಂದ ಅಮಿತ್ ಶಾ ಲಾಭ ಮಾಡಿಲ್ಲ ಅಂತ ಹೇಳೋ ಮೂರ್ಖರು ಯಾರೂ ಇಲ್ಲ. ಹಣ ಇದೆ, ಆಸ್ತಿ ಇದೆ, ಅಧಿಕಾರ ಇದೆ, ಎಲ್ಲವೂ ಸರಿ. ಆದ್ರೆ ಬಿಲ್ ಪಾಸ್ ಆಗೋದು ಕನ್ಫರ್ಮ್ ಅಂತ ಗೊತ್ತಿದ್ರು ರಾತ್ರಿ ಆದ ಕೂಡಲೇ ಮನೆಗೆ ಹೋಗಿ ಮಲಗದೆ ಎಲ್ಲಾ ಜವಾಬ್ದಾರಿಯನ್ನ ಮುಗಿಸಿದ್ರಲ್ಲ, ಅದೇ ಬದ್ಧತೆಯನ್ನ ಜನರು ಕೊಂಡಾಡ್ತಾ ಇರೋದು. ಕುಟುಂಬಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಕೆಲವರು ರಾತ್ರಿ ಇಡೀ ಜಾಗರಣೆ ಮಾಡ್ತಾರೆ. ಆದ್ರೆ ಅಮಿತ್ ಶಾ ನಿದ್ದೆ ಬಿಟ್ಟಿದ್ದು ಭಾರತಕ್ಕಾಗಿ, ಭಾರತೀಯರಿಗಾಗಿ ಅನ್ನೋದಕ್ಕೆ ಜನರು ಹಾಡಿ ಹೊಗಳ್ತಾ ಇರೋದು. ಇನ್ನು ಇದೇ ಹೊತ್ತಲ್ಲಿ ಕಾಂಗ್ರೆಸ್ ನಡೆದು ಬಂದ ಹಾದಿ ಕೂಡ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಮಾತೆತ್ತಿದ್ರೆ ಬಿಜೆಪಿ ಒಡೆದು ಆಳ್ತಾ ಇದೆ ಅಂತಾರೆ. ಸಂವಿಧಾನದ ಪ್ರತಿಯನ್ನ ತೋರಿಸಿ ನಾವೇ ಸಂವಿಧಾನವನ್ನ ಕಾಪಾಡ್ತಾ ಇರೋದು ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ತಾರೆ. ಆದ್ರೆ ವಾಸ್ತವವಾಗಿ ಭಾರತವನ್ನ, ಭಾರತೀಯರನ್ನ ಡಿವೈಡ್ ಮಾಡಿದ್ದು ಯಾರು ಅಂತ ನೋಡ್ತಾ ಹೋದ್ರೆ ಅವರ ಪೂರ್ವಜರ ಹೆಸರೇ ಸಿಗ್ತಾ ಹೋಗ್ತಾ ಇದೆ. ಸ್ವಾತಂತ್ರ್ಯದ ಹೊತ್ತಲ್ಲಿ ಪಾಕಿಸ್ತಾನವನ್ನ ಪ್ರತ್ಯೇಕಿಸುವುದಕ್ಕೆ ಡಿಮ್ಯಾಂಡ್ ಮಾಡಿದ್ದು ಮುಸ್ಲಿಂ ಲೀಗ್. ಅದಕ್ಕೆ ಬೆಂಬಲ ಕೊಟ್ಟಿದ್ದು ಕಾಂಗ್ರೆಸ್ನ ಗಾಂಧಿ ಕುಟುಂಬ ಹಾಗೂ ಮಿತ್ರರು. ಜಮ್ಮು ಕಾಶ್ಮೀರದಲ್ಲಿ ಪ್ರತ್ಯೇಕ ದಿನಿ ಆಜಾದಿ ಬರೋದಕ್ಕೆ ಅವಕಾಶ ಕೊಟ್ಟಿದ್ದು ಕಾಂಗ್ರೆಸ್. ದಕ್ಷಿಣ ಹಾಗೂ ಉತ್ತರ ಭಾರತ ಪ್ರತ್ಯೇಕತೆಗೆ ದನಿ ಏರಿಸಿದ್ದು ಕಾಂಗ್ರೆಸ್. ಹಿಂದೂಗಳ ಮಧ್ಯೆ ದಲಿತರು, ಒಬಿಸಿ, ಮೇಲ್ವರ್ಗ, ಕೆಳವರ್ಗ ಅಂತ ಪ್ರತ್ಯೇಕ ಮಾಡ್ತಾ ಇರೋದು ಕಾಂಗ್ರೆಸ್. ಆದ್ರೆ ಮಾಡ್ತಾ ಇರೋದು ಮಾತ್ರ ಬಿಜೆಪಿ ಜನರನ್ನ ವಿಭಜಿಸುತ್ತೆ ಅನ್ನೋ ಆರೋಪ. ಇದು ಎಲ್ಲಾ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಒಂದು ಕಡೆ ಕಾಂಗ್ರೆಸ್ ಕೋರ್ಟ್ ಮೆಟ್ಟಿಲೇರಿ ಓಲೈಕೆ ಮಾಡ್ತಾ ಇದ್ರೆ, ಇತ್ತ ಉದ್ಧವ್ ಶಿವಸೇನೆ ಇನ್ನೊಂದು ರೀತಿಯಲ್ಲಿ ಜನರ ದಿಕ್ಕನ್ನ ತಪ್ಪಿಸೋದಕ್ಕೆ ಮುಂದಾಗಿದೆ. ಒಂದು ಕಾಲದಲ್ಲಿ ಆಗಾಗ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇದ್ದ ಸಂಜಯ್ ರಾವತ್ ಈಗ ಯಾವ ಹೇಳಿಕೆ ಕೊಟ್ಟರೂ ಅದು ವಿವಾದಾತ್ಮಕವೇ ಅನ್ನೋದನ್ನ ಜನರೇ ಹೇಳ್ತಾ ಇದ್ದಾರೆ. ಈಗ ಬಿಲ್ ಪಾಸ್ ಆದ ಬಳಿಕ ಬಡ ಮುಸ್ಲಿಮರು ಸಂಭ್ರಮಾಚರಣೆ ಮಾಡ್ತಾ ಇದ್ರು, ರಾವತ್ ಮಾತ್ರ ಸದ್ಯದಲ್ಲೇ ನಿಮ್ಮ ಎಲ್ಲಾ ಜಾಗಗಳನ್ನ ವಶಪಡಿಸಿಕೊಳ್ತಾರೆ, ನೋಡ್ತಾ ಇರಿ ಅಂತ ಮಾಧ್ಯಮದ ಮುಂದೆ ಬಂದು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಉದ್ಧವ್ ಪಕ್ಷ ಅವರ ತಂದೆ ಆಶಯಗಳಿಗೆ ತದ್ವಿರುದ್ಧವಾಗಿ ನಿಂತಿರೋದು ಕನ್ಫರ್ಮ್ ಆಗ್ತಾ ಇದೆ. ಇದೇ ವಕ್ಫ್ ಬೋರ್ಡ್ ನಿಂದ ಅಸಂಖ್ಯಾತ ಹಿಂದೂಗಳ ಜಾಗ ಕೈತಪ್ಪಿ ಹೋಗಿದೆ. ಆದ್ರೆ ಅದ್ಯಾವುದರ ಬಗ್ಗೆ ಒಂದು ಚೂರು ಕಾಳಜಿ ಇಲ್ಲದೆ ನೇರವಾಗಿ ಓಲೈಕೆ ಮಾಡ್ತಾ ಇರೋದು ಮುಂದೆ ಪರಿಣಾಮವನ್ನ ಎದುರಿಸ್ತಾರೆ ಅನ್ನೋ ಸಿಗ್ನಲ್ ಕೊಡ್ತಾ ಇದೆ. ಒಟ್ನಲ್ಲಿ ದೇಶಕ್ಕೆ ಪೂರಕವಾದ ಒಂದು ಪ್ರಮುಖ ಬಿಲ್ ವಿಪಕ್ಷಗಳಿಗೆ ಇಷ್ಟೊಂದು ಮಾರಕ ಆಗಿದೆ ಅಂದ್ರೆ ಮುಂದೆ ಇಂಥ ಸಾಕಷ್ಟು ಬಿಲ್ಗಳು ಪಾಸ್ ಆಗೋದು ಬಾಕಿ ಇದೆ. ಆ ಹೊತ್ತಲ್ಲಿ ಏನ್ ಮಾಡ್ತಾರೆ ಅನ್ನೋದು ಎಲ್ಲರ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.